ಜೈ ಶ್ರೀ ಗುರುದೇವ್, ಜೈ ಶ್ರೀ ಗನ್ನಡಂಗೆಲ್ಗೆ. ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ನವ ಭಾರತ ಬಂಧುಗಳೇ, ಬನ್ನಿರಿ ಬನ್ನಿರಿ ಪೈಪೋಟಿ ಯುಗಕ್ಕೆ, 21ರ ಶತಮಾನದ ಯುಗಕ್ಕೆ. ಧರೆಯೇ ಜೀವಧಾರೆ, ಪ್ರಕೃತಿಯೇ ಉಸಿರಧಾರೆ, ಗಾಳಿ ಬೆಳಕು ನೀರು ಈ ಮೂರು ಮಾನವನಿಗೆ ಆಸರೆ, ಈ ಮೂರು ಪ್ರಕೃತಿಯ ಸೌಂದರ್ಯಧಾರೆ. ಬಂಧುಗಳೇ, ಪಂಚಭೂತಗಳೇ ನಮಗೆ ಆಸರೆ. ಮೊದಲು ಪಂಚಭೂತಗಳಿಗೆ ನಮಸ್ಕರಿಸಿ, ಅಂದರೆ ಭೂಮಿ ತಾಯಿಗೆ ನಮಸ್ಕಾರ, ನಭೋಮಂಡಲದಲ್ಲಿರುವ ಸೂರ್ಯಚಂದ್ರರಿಗೆ ನಮಸ್ಕಾರ, ವಾಯುದೇವನಿಗೆ ನಮಸ್ಕಾರ, ಅಗ್ನಿದೇವನಿಗೆ ನಮಸ್ಕಾರ, ವರ್ಣದೇವಿಗೆ ನಮಸ್ಕಾರ, ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸಿದ ಗುರು ಹಿರಿಗೆ ನಮಸ್ಕಾರ, ಆಪತ್ ಬಾಂಧವರಿಗೆ ನಮಸ್ಕಾರ, ಎ ಫ್ರೆಂಡ್ ಇನ್ ನೀಡ್, ಫ್ರೆಂಡ್ ಇನ್ ಡೀಡ್. ನಂತರ ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಯ ಸುಪುತ್ರ ಶ್ರೀ ಕನ್ನಡ ಮಾತೆಗೆ ನಮಸ್ಕಾರ. ರಾಷ್ಟ್ರಕವಿ ಕುವೆಂಪು ಹೇಳಿದಂಗೆ, ನೀನು ಬೆಳೆದರೆ ನಾನು ಬೆಳೆಬರು, ನೀನು ಉಳಿದರೆ ನಾನು ಉಳಿದೆ, ನನ್ನ ಹಣದ ಹಣವು ನೀನೇ, ನನ್ನ ಮಣದ ಮಣವು ನೀನು. ತನುವು ನಿನ್ನದು, ಮನವು ನಿನ್ನದು, ನನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ತೃಣವು ಮಾತ್ರವೇ ನನ್ನದು. ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿ ನೀನೇ ಮಾಯಾ ಮೋಹಶಕ್ತಿಯು, ನನ್ನ ಜೀವನ ಮುಕ್ತಿಯು. ಇದನ್ನೇ ಸಂಸ್ಕೃತದಲ್ಲಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ದೇವ. ಬಂಧುಗಳ ಉತ್ತರದ ಹಿಮಾಲಯಕ್ಕೆ, ಮೇಘಾಲಯಕ್ಕೆ ನಮಸ್ಕಾರ. ಸುರ ನದಿಗಳಾದಂಥ ಗಂಗಾ, ಬ್ರಹ್ಮಪುತ್ರ, ಯಮುನಾ, ಕೃಷ್ಣ, ಗೋದಾವರಿ, ತುಂಗಭದ್ರ, ಕಾವೇರಿ, ಶರಾವತಿಯರ ನಾಡಿನಲ್ಲಿ ತಣಿಸಿರೆ, ಕುಣಿಸಿರೆ, ಮೆರೆಸಿರೆ ಸೇರಿ ಕನ್ನಡದ ದುಂದುಬಿಯ ಬಾರಿಸಿರೆ ಕನ್ನಡದ ಡಿಂಡಿಮ. ಮತ್ತು ದಕ್ಷಿಣದ ಪಶ್ಚಿಮ ಘಟ್ಟಗಳಿಗೆಲ್ಲ ನಮಸ್ಕಾರ, ಸಹ್ಯಾದ್ರಿ ಬೆಟ್ಟಗಳಿಗೆಲ್ಲ ನಮಸ್ಕಾರ, ಮಧ್ಯ ಭಾರತ ವಿಂಧ್ಯ ಪರ್ವತಗಳಿಗೆಲ್ಲ ನಮಸ್ಕಾರ ಹೇಳಿ, ಮತ್ತೊಮ್ಮೆ ಮಗದೊಮ್ಮೆ ಕೇಳಿದವರಿಗೆಲ್ಲ ಅನಂತ ಧನ್ಯವಾದಗಳು. ನನ್ನ ಹೆಸರು ಕೆಂಪೇಗೌಡ ಮಾರ್ತಿನೊಳೆ, ನಿವೃತ್ತ ರಸಾಯನಜ್ಞ, ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಇಲಾಖೆ, ಬೆಂಗಳೂರು. ಥ್ಯಾಂಕ್ ಯು.